ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರಕ್ಕೆ ಮುಜುಗರವಾಗಿದ್ದ ಖಾಕಿಗೆ ಕಿರಿ ಕೊಡ್ತಾ ಇದ್ದ ಬ್ರೋಕರ್ ಮಂಜುನಾಥ ಬಂಧನ. ಸ್ಯಾಂಟ್ರೋ ರವಿ ಅಸಲಿ ವೇಷ ಬಹಿರಂಗ, ಪತ್ನಿ ದೂರು ಆಧರಿಸಿ ಅರೆಸ್ಟ್. ಹಳೆ ಕೇಸ್ ಆಗುತ್ತಾ ರಿಯೋಪನ್? ಇದು ಸ್ಯಾಂಟ್ರೋ ರವಿ ಅಂಡರ್ ಆಗಿರೋ ಸ್ಟೋರಿ. ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದ್ದ ಸ್ಯಾಂಟ್ರೋ ರವಿ ಬಂಧನ ಆಯಿತು. ವಾಟ್ ನೆಕ್ಸ್ಟ್? ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು. ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಬೆಂಗಳೂರಿಂದ ಸೀದಾ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅಜ್ಞಾತ ಸ್ಥಳದಲ್ಲಿ ಮೈಸೂರಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಇನ್ನು ಗುಜರಾತ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದ್ರು. ಏರ್ಪೋರ್ಟ್ನಿಂದ ಮಾಧ್ಯಮಗಳ ಕಣ್ತಪ್ಪಿಸಿ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಮೈಸೂರಲ್ಲಿ ನಾನಾಗ್ಲೇ ಹೇಳ್ದಂಗೆ ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯ ವಿಚಾರಣೆ ನಡೀತಾ ಇದೆ. ಈಗ ಎಲ್ಲಿಂದ ಎಲ್ಲಿಗೆ ಲಿಂಕ್ ಬಂತು? ಯಾಕಂದ್ರೆ ಆತನನ್ನ ಹುಡುಕ್ತಾ ಇದ್ದಿದ್ದು ಮೈಸೂರು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ 6 ವಿಶೇಷ ತಂಡಗಳನ್ನ ರಚನೆ ಮಾಡಿ ಪೊಲೀಸರು. ಇನ್ನು ಸ್ಯಾಂಟ್ರೋ ಗುಜರಾತ್ ಲಿಂಕ್ ಸಿಕ್ಕಿದ್ದು ಮಂತ್ರಾಲಯದಲ್ಲಿ. ಸ್ಯಾಂಟ್ರೋ ರವಿ ಗುಜರಾತ್ ಲೀಡ್ ಕೊಟ್ಟಿದ್ದೆ ಎಸ್ಪಿ ನಿಖಿಲ್ ಬಿ ಅವರು. ಸ್ಯಾಂಟ್ರೋ ವಕೀಲ ಚೇತನ್ ವಿಚಾರಣೆಯಿಂದ ಗುಜರಾತ್ ಲಿಂಕ್ ಬಗ್ಗೆ ಪತ್ತೆಯಾಯಿತು. ಸ್ಯಾಂಟ್ರೋ ಬಂಧನಕ್ಕೆ ಕಾರಣ ಆಗಿದ್ದು ಆತನ ಪತ್ನಿ ಕೊಟ್ಟಿದ್ದಂತ ದೂರು. ಅತ್ಯಾಚಾರ ಮಾಡಿ ಬಲವಂತವಾಗಿ ಮದುವೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಸದ್ಯ ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯನ್ನ ಈ ವಿಷಯವಾಗಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಹಳೆ ಕೇಸ್ಗಳು ಕೂಡ ರಿಓಪನ್ ಆಗುವಂತ ಸಾಧ್ಯತೆಗಳು, ಮತ್ತೆ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಇರ್ಬೋದು, ಮತ್ತೆ ಟ್ರಾನ್ಸ್ಫರ್ ದಂಧೆ ಇರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಸಮಗ್ರವಾಗಿ ಪೊಲೀಸರು ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ. ಇನ್ನು ಬೆಂಗಳೂರು ಸಿಸಿಬಿ ಕೂಡ ತನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈ ಹಿಂದೆ ಪತ್ನಿ ಕಂಪ್ಲೇಂಟ್ ಕೊಟ್ಟಾಗ ಕೌಂಟರ್ ಕೇಸನ್ನ ಈತ ಕೊಟ್ಟು, ಅಂದ್ರೆ ದರೋಡೆ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಅವರನ್ನ ಜೈಲಿಗೆ ಕಳಿಸಿದ್ದ. ಸೊ ಹಾಗಾಗಿ ಆ ಕೇಸ್ ತನಿಖೆ ಬಗ್ಗೆನೂ ಕೂಡ ಈಗ ಸಿಸಿಬಿ ಪೊಲೀಸರು ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಮೈಸೂರಲ್ಲಿ ವಿಚಾರಣೆ ನಂತರ ಅಲ್ಲಿ ಪೊಲೀಸ್ ಕಸ್ಟಡಿ ಎಲ್ಲ ಮುಗಿದ ಮೇಲೆ ತಮಗೆ ಹ್ಯಾಂಡ್ ಓವರ್ ಮಾಡೋದ್ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಮೈಸೂರಲ್ಲಿ ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯನ್ನ ಪೊಲೀಸ್ ಇಟ್ಟಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಅಜ್ಞಾತ ಸ್ಥಳದಲ್ಲಿ ಆತನನ್ನ ಇರಿಸಿದ್ದಾರೆ, ಮಾಧ್ಯಮಗಳ ಕಣ್ತಪ್ಪಿಸಿ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸರಿ, ಈಗ ಎಷ್ಟೊತ್ತಿಗೆ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳಿದೆ? ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತಾ ಇದೆ? ಶರ್ಮಿತಾ, ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡಿದಂತ ಬಳಿಕ ತಡರಾತ್ರಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಾರೆ. ಅಲ್ಲಿಂದ ಬೈ ರೋಡ್ ಮೈಸೂರಿಗೆ ಬಂದಿರುವಂತದ್ದು. ಸದ್ಯ ಮೈಸೂರಿಗೆ 4:15ಗೆ ಬಂದಂತಹ ಪೊಲೀಸರು ಈಗಾಗಲೇ ಆತನನ್ನ ರಹಸ್ಯ ಸ್ಥಳದಲ್ಲಿರಿಸಿ ಇನ್ಕ್ವೈರಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆತನ ಬಗ್ಗೆ ಸಾಕಷ್ಟು ರೀತಿಯಂತಂದಷ್ಟು ಆರೋಪಗಳು ಕೇಳಿಬಂದಂತ ಹಿನ್ನೆಲೆಯಲ್ಲಿ ಪೊಲೀಸರು ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಆತನನ್ನ ಇವತ್ತು ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ. ಯಾಕಂದ್ರೆ ಗವರ್ಮೆಂಟ್ ಹಾಲಿಡೇ ಇರುವಂತಹ ಕಾರಣಕ್ಕೋಸ್ಕರ ಇವತ್ತು ಕೋರ್ಟ್ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿಬಿಟ್ಟು ತದನಂತರ ಕಸ್ಟಡಿಗೆ ಕೇಳಲು ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸುಮಾರು 14 ದಿನಗಳ ಕಾಲ ಕಸ್ಟಡಿಗೆ ಕೇಳಲು ಎಲ್ಲಾ ರೀತಿಯಂತ ಒಂದು ತಯಾರಿಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಸಾಕಷ್ಟು ರೀತಿಯಂತ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರುವಂತದ್ದು. ಕೇವಲ ಹೆಂಡತಿ ಕೊಟ್ಟಂತ ದೂರಿನ ಮೇಲೆ ಮಾತ್ರ ಎಫ್ಐಆರ್ ಆಗಿರುವಂತದ್ದು. ಅದರ ಬಿಟ್ಟು ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಆರೋಪಗಳು ಆತನ ಮೇಲೆ ಕೇಳಿ ಬರ್ತಾ ಇತ್ತು. ಆ ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕು ಅಂದ್ರೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಜೊತೆಗೆ ಈತ ಪೊಲೀಸರ ಜೊತೆ ಒಡನಾಟ ಇಟ್ಕೊಂಡಿದ್ದಂತ ವ್ಯಕ್ತಿ, ಪೊಲೀಸರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಂತ ವ್ಯಕ್ತಿ. ಈ ಒಂದು ಕಾರಣಕ್ಕೋಸ್ಕರ ಈತನಿಂದ ಮಾಹಿತಿಯನ್ನ ಕಲೆ ಹಾಕೋದು ಅಷ್ಟು ಈಸಿ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಪೊಲೀಸರಿಗೆ ಗೊತ್ತಿದೆ. ಯಾಕಂದ್ರೆ ಕಳೆದ 11 ದಿನಗಳಿಂದಲೂ ಕೂಡ ನಿರಂತರವಾಗಿ ಈತನಿಗೋಸ್ಕರ ಹುಡುಕಾಟ ಮಾಡ್ತಿದ್ರು ಕೂಡ ಈತ ಪೊಲೀಸರಿಗೆ ಚೆಲ್ಲೆಹಣ್ಣು ತಿನ್ಸ್ಕೊಂಡು ಒಂದೂರಿಂದ ಒಂದು ಊರಿಗೆ ಹೋಗ್ತಾ ಇದ್ದ. ಇಲ್ಲೇ ಗೊತ್ತಾಗುತ್ತೆ ಆತ ಎಷ್ಟು ಚಾಣಾಕ್ಷತನದಿಂದ ಸ್ಟೆಪ್ ಆಗ್ತಾ ಇದ್ದ. ಜೊತೆಗೆ ಪೊಲೀಸರು ಈತನನ್ನ ಹುಡುಕೋದಕ್ಕೆ ಅಂತಾನೆ ಸುಮಾರು 4 ಜನ ಎಸ್ಪಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿಬಿಟ್ಟು ಎಲ್ಲಾ ಕಡೆ ಹುಡುಕಾಟ
ಮಾಡ್ತಿದ್ರು ಕೂಡ ಅಷ್ಟೇ ಆತ ಪೊಲೀಸರಿಗೆ ಸಿಗದೆ ತಲೆಮರೆಸ್ಕೊಂಡಿದ್ದ ಅಂದ್ರೆ ಯಾವ ರೀತಿ ಅಂತ ಸ್ಟೆಪ್ಸ್ ಅನ್ನ ಆತ ಇಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಗೊತ್ತಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲವೂ ಕೂಡ ಅಷ್ಟೇ ಕಾನೂನಿನ ಅಡಿಯಲ್ಲಿ ಮತ್ತು ಕಾನೂನಿನ ಪ್ರಕ್ರಿಯೆಯಂತೆ ನಾವು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಆತನನ್ನ 14 ದಿನಗಳ ಕಾಲ ಕಸ್ಟಡಿಗೆ ಕೇಳಲು ಈಗಾಗಲೇ ಪೊಲೀಸರು ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆತನ ಪತ್ನಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಈ ಒಂದು ಪ್ರಕರಣ ಅಷ್ಟೇ ಅಲ್ಲದೆ ಈತನ ಮೇಲೆ ಹಿಂದೆಯೂ ಕೂಡ ಅಷ್ಟೇ ಪ್ರಕರಣ ದಾಖಲಾಗಿತ್ತು. ಜೊತೆಗೆ ಈತ ಸಾಕಷ್ಟು ರೀತಿಯಂತಹ ಒಂದಷ್ಟು ವರ್ಗಾವಣೆಯನ್ನು ಕೂಡ ಮಾಡಿಸ್ತಾ ಇದ್ದ ಅಂತಾನು ಕೂಡ ಹೆಂಡತಿ ಹೇಳಿದ್ರು. ಜೊತೆಗೆ ಒಡನಾಡಿ ಸಂಸ್ಥೆಯವರು ಕೂಡ ಅಷ್ಟೇ ಸಿಬಿಐ, ಇಡಿ ಮತ್ತು ಬೇರೆ ಕಡೆಗಳಲ್ಲಿ ಕೂಡ ಅಷ್ಟೇ ಕಂಪ್ಲೇಂಟ್ ಕೊಟ್ಟಂತ ವೇಳೆಯಲ್ಲಿ ಈತನ ಟ್ರಾನ್ಸ್ಫರ್ ದಂಧೆಯ ಬಗ್ಗೆ ಕೂಡ ಅಷ್ಟೇ ಎಲ್ಲವನ್ನು ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಇದೆಲ್ಲವನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕಂದ್ರೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಆತನನ್ನ ಅತಿ ಹೆಚ್ಚಿನ ದಿನಗಳ ಕಸ್ಟಡಿ ಕೇಳುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಹೋದ್ರೆ ಈ ಹಳೆ ಕೇಸ್ಗಳ ಬಗ್ಗೆ ನೀವೇನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಆ ಕೇಸ್ಗಳು ರೀಓಪನ್ ಆಗುವಂತ ಚಾನ್ಸಸ್ಗಳ ಬಗ್ಗೆ. ಸೊ ಈಗ ಮೈಸೂರು ಪೊಲೀಸರು ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ಸಿಸಿಬಿ ಕಾಯ್ತಾ ಇದ್ದಾರೆ, ಪೊಲೀಸರು ಕೂಡ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಿರೋದ್ರಿಂದ ಸೊ ಈಗ ಯಾರಿಗೆ ಹ್ಯಾಂಡ್ ಓವರ್ ಮಾಡುವಂತ ಚಾನ್ಸಸ್ ಇರುತ್ತೆ? ಫಸ್ಟ್ ಶರ್ಮಿತೆಯಲ್ಲಿ 1996 ಇಂದ ಹಿಡಿದ್ಬಿಟ್ಟು 2016 ಕೂಡ ಅಷ್ಟೇ ಈತನ ಮೇಲೆ ಒಟ್ಟು 15 ಪ್ರಕರಣಗಳು ದಾಖಲಾಗಿರುವಂತಹದ್ದು. 9 ಪ್ರಕರಣಗಳು ಈಗಾಗಲೇ ಮೈಸೂರಿನಲ್ಲಿ ದಾಖಲಾಗಿದ್ರೆ ಉಳಿದಂತ 6 ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು. ಅದರಲ್ಲಿ ಬೆಂಗಳೂರಿನಲ್ಲಿ ದಾಖಲಾಗಿರುವಂತಹ 6 ಪ್ರಕರಣಗಳ ಪೈಕಿ 5 ಪ್ರಕರಣ ಈಗಾಗಲೇ ಕ್ವಾಶ್ ಆಗಿರುವಂತದ್ದು. ಕೇವಲ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಮಾತ್ರ ಈಗಾಗಲೇ ಕೋರ್ಟ್ ನಲ್ಲಿ ಟ್ರಯಲ್ ಆಗ್ತಾ ಇದೆ. ಜೊತೆಗೆ ಮೈಸೂರಿನಲ್ಲಿ ದಾಖಲಾಗಿರುವಂತಹ ಬಹುತೇಕ ಪ್ರಕರಣ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೊಲೀಸರು ಮುಂದೆ ಯಾವ ರೀತಿಯ ಅಂತ ಒಂದು ಸೆಕ್ಷನ್ಸ್ ಆಗಬೇಕು ಮತ್ತು ಮುಂದೆ ಯಾವ ರೀತಿಯ ಅಂತ ಒಂದಷ್ಟು ಕಂಪ್ಲೇಂಟ್ ಒಂದ್ ವೇಳೆ ಸ್ವಯಂ ಪ್ರೇರಿತವಾಗಿ ಏನಾದ್ರೂ ಪೊಲೀಸರು ದೂರನ್ನ ದಾಖಲು ಮಾಡ್ಕೊಳ್ತಾರೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಸ್ವಯಂ ಪ್ರೇರಿತವಾಗಿ ಪೊಲೀಸರು ದಾಖಲು ಮಾಡ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಆತ ಇತ್ತೀಚಿನ ದಿನಗಳಲ್ಲಿ ನಾಪತ್ತೆಯಾಗಿದ್ದಂತ ಟೈಮ್ ನಲ್ಲಿ ಆತನ ಒಂದಷ್ಟು ಆಡಿಯೋ ಕ್ಲಿಪ್ಗಳು ಕೂಡ ಹೊರಗಡೆ ಬಂದಿತ್ತು. ಅದರಲ್ಲೂ ಕೂಡ ಅಷ್ಟೇ ಟ್ರಾನ್ಸ್ಫರ್ ನ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳ ಜೊತೆ ಆತ ಮಾತುಕತೆಯನ್ನು ಕೂಡ ಮಾಡಿದ್ದ. ಜೊತೆಗೆ ಅಲ್ಲಿ ಒಂದು ಅಷ್ಟು ಹಣದ ಬಗ್ಗೆ ಕೂಡ ಅಷ್ಟೇ ಮಾತುಕತೆಯನ್ನು ಕೂಡ ಮಾಡಿದ್ದ. ಇದರ ಒಂದು ಆಧಾರದ ಮೇಲೆ ಕೂಡ ಅಷ್ಟೇ ಪೊಲೀಸರು ಒಂದು ಸುಮೋಟೋ ಕೇಸ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಒಂದ್ ವೇಳೆ ಏನಾದ್ರೂ ಅದನ್ನ ಸುಮೋಟೋ ಕೇಸ್ ಆಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟು ನಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ವೇಳೆಯಲ್ಲಿ ಬಹುತೇಕ ಇಂದು ವರ್ಗಾವಣೆ ದಂಧೆಯನ್ನ ಬಯలుಗೆಳಬಹುದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವಂತಹ ಕಾರಣಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಇವರು ಅದನ್ನ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಂತಾರಾ ಇಲ್ವಾ ಅನ್ನೋದಂತೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಸದ್ಯಕ್ಕಂತೂ ಆತನ ಮೇಲೆ ಏನು ತನ್ನ ಪತ್ನಿ ಕೊಟ್ಟಿರುವಂತಹ ಒಂದಷ್ಟು ಪ್ರಕರಣ ಇದೆ, ಅತ್ಯಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತ ಒಂದಷ್ಟು ದೂರುಗಳನ್ನ ಉಲ್ಲೇಖ ಮಾಡಿದರೆ ಆ ಒಂದು ದೂರಿನ ಅನ್ವಯವಾಗಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದಾದಂತಹ ಬಳಿಕ ಪ್ರತಿಯೊಂದನ್ನು ಕೂಡ, ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷದವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಆ ಪ್ರಕ್ರಿಯೆಗಳು ಯಾವ ತರ ನಡೆಯುತ್ತೆ, ಯಾವ ಸೆಕ್ಷನ್ ಗಳನ್ನ ಈತನ ಮೇಲೆ ಈಗ ಹಾಕ್ತಾರೆ ಅದನ್ನೆಲ್ಲ ನಾವು ಗಮನಿಸೋಣ, ಫಾಲೋ ಅಪ್ ಮಾಡ್ಕೊಂಡು ಹೋಗೋಣ. ಇದ್ರ ಜೊತೆಯಲ್ಲಿ ರಾಜಕೀಯವಾಗಿಯೂ ಕೂಡ ಒಂದಿಷ್ಟು ಆರೋಪಗಳು ಈತನ ಮೇಲೆ ಪ್ರತಿ ದಿನ ಕೇಳಿ ಬರ್ತಾ ಇತ್ತು. ಅದರಲ್ಲೂ ವಿಪಕ್ಷದವರು ಆರೋಪ ಮಾಡ್ತಾ ಇದ್ರು. ಅದಕ್ಕೆ ಸಿಎಂ ಮತ್ತೆ ಗೃಹ ಸಚಿವರು ಮತ್ತೆ ನಿನ್ನೆ ಮಾತಾಡಿದಂತ ಆರ್ ಅಶೋಕ್ ಅವರು ಕೂಡ ಹೇಳಿದ್ದು ಆಸ್ತಿ ಜಪ್ತಿ ಬೇಕಾದ್ರೆ ಆ ಕ್ರಮನೂ ನಾವು ಕೈಗೊಳ್ತೀವಿ ಅಂತ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಶರ್ಮಿತಾ, ಈ ಒಂದು ಪ್ರಕರಣದಲ್ಲಿ ಆಸ್ತಿ ಜಪ್ತಿಗಿನ ಇಂಪಾರ್ಟೆಂಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾರೆಲ್ಲ ಈ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾವೆಲ್ಲ ರಾಜಕಾರಣಿಗಳ ಜೊತೆ ನಿಖರವಾದಂತಹ ಸಂಪರ್ಕ ಐತೆ ಇನ್ನೇ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಆಸ್ತಿ ಜಪ್ತಿ ಮಾಡುವಂತದ್ದು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ವಂಚನೆ ಪ್ರಕರಣ ದಾಖಲಾದಂತ ಬಳಿಕ ಆತನನ್ನ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂತ ಬಳಿಕ ಆಸ್ತಿ ಜಪ್ತಿ ಮಾಡುವಂತದ್ದು ಒಂದು ಪ್ರೊಸೆಸ್ ಅದು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ವಿರೋಧ ಪಕ್ಷದವರಾಗಿರ್ಬೋದು, ಬೇರೆ ಬೇರೆ ಪಕ್ಷದವರು ಇಲ್ಲಿ ಪ್ರಸ್ತಾಪ ಮಾಡ್ತಿರುವಂತದ್ದು ಏನಂತಂದ್ರೆ ಯಾವೆಲ್ಲ ರಾಜಕಾರಣಿಗಳ ಜೊತೆ ಈತ ಸಂಪರ್ಕದಲ್ಲಿದ್ದಾನೆ, ವರ್ಗಾವಣೆ ದಂಧೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಇದನ್ನು ಸಪೋರ್ಟ್ ಮಾಡ್ತಿದ್ದಾರೆ, ಯಾರೆಲ್ಲ ಅಧಿಕಾರಿಗಳಿಂದ ಎಷ್ಟೆಷ್ಟು ಹಣವನ್ನ ಈತ ಲಂಚದ ರೂಪದಲ್ಲಿ ಪಡ್ಕೊಂಡು ವರ್ಗಾವಣೆ ಮಾಡಿಸಿದಾನೆ, ಒಂದ್ ವೇಳೆ ವರ್ಗಾವಣೆ ಈತ ಮಾಡಿಸ್ತಿದ್ನ ಅಥವಾ ವರ್ಗಾವಣೆ ಮಾಡಿಸ್ತೀನಿ ಅಂತ ಹಣ ಪಡೆದು ವಂಚನೆಯನ್ನ ಮಾಡ್ತಿದ್ನ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆಗಳಿರುವಂತದ್ದು. ಇದೆಲ್ಲವನ್ನು ಕೂಡ ಅಷ್ಟೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಕೇವಲ ಆಸ್ತಿ ಜಪ್ತಿ ಮಾಡುವಂತ ಇದೊಂದು ರೀತಿಯ ಪ್ರೊಸೆಸ್ ಇದು. ಇಷ್ಟು ಕೇವಲ ಆಸ್ತಿ ಜಪ್ತಿ ಮಾಡುವಂತದ್ದಾಗಿರ್ಬೋದು, ಹೆಂಡತಿ ಕೊಟ್ಟಂತ ದೂರಿನ ಅನ್ವಯವಾಗಿ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಂತದ್ದು ಇದೊಂದು ರೀತಿಯಂತ ಪ್ರೊಸೆಸ್ ಇದು ಬಿಟ್ಟು ಕೂಡ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯ ಮೇಲೆ ಕೂಡ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿಸಿದ ಅನ್ನೋ ಕಾರಣಕ್ಕೋಸ್ಕರ ಆತನ ರಕ್ಷಣೆಗೆ ಪೊಲೀಸರು ಕೂಡ ನಿಂತಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಆ ಒಂದು ಕಾರಣಕ್ಕೋಸ್ಕರ ಈ ಆರೋಪಗಳಿಂದ ಮುಕ್ತರಾಗಬೇಕು, ಈ ಆರೋಪದಿಂದ ಪೊಲೀಸರು ಕೂಡ ಹೊರಗಡೆ ಬರಬೇಕು ಅಂದ್ರೆ ಕ್ಲಿಯರ್ ಕಟ್ ಆದಂತ ಇನ್ವೆಸ್ಟಿಗೇಷನ್ ಅತ್ಯಗತ್ಯವಾಗಿರುತ್ತೆ. ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾರೆಲ್ಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಿದ್ರೆ, ವರ್ಗಾವಣೆ ಮಾಡಿಸೋದಕ್ಕೆ ಯಾವೆಲ್ಲ ರಾಜಕಾರಣಿಗಳು ಆತನಿಗೆ ಸಹಾಯ ಮಾಡಿದ್ರು, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇದೆಲ್ಲದರ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಪೊಲೀಸರು ಅದಕ್ಕೆ ಅಂತ ಒಂದು ಪ್ರತ್ಯೇಕವಾದ
ಸಂಬಂಧಪಟ್ಟಂತ ದೂರು ದಾಖಲು ಮಾಡ್ಕೊಳ್ಬೇಕು. ಒಂದ್ ವೇಳೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ಳುವಂತ ಒಂದು ಅಧಿಕಾರ ಪೊಲೀಸರಿಗಿದೆ. ಆದ್ರೆ ಯಾವ ಮುಂದಿನ ನಡೆಯನ್ನ ಪೊಲೀಸರು ಅನುಸರಿಸ್ತಾರೆ ಅನ್ನೋದಕ್ಕೂ ಕೂಡ ನೋಡ್ಬೇಕಾಗಿರುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುವಾರಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಆರೋಪಿ ಸ್ಯಾಂಟ್ರೋ ರವಿ ಖಾಕಿಗೆ ಸಿಕ್ಕಿದ್ದೆ ಒಂದು ರೋಚಕ ಸ್ಟೋರಿ. ಅಹಮದಾಬಾದ್ ಡಿಸಿಪಿ ಚೈತನ್ಯ ಮಾಂಡಲಿಕ್ ಆಪರೇಷನ್ ಅನ್ನ ಮಾಡಿದ್ರು. ಗುಜರಾತ್ನ 2011ರ ಬ್ಯಾಚ್ IPS ಅಧಿಕಾರಿ ಚೈತನ್ಯ ಮಾಂಡಲಿಕ್ ಅವರು. ಡಿಸಿಪಿ ಚೈತನ್ಯ ಮಾಂಡಲಿಕ್ ಸಂಪರ್ಕ ಮಾಡಿದ್ದು ಸಂತೋಷ್ ಬಾಬು ಅವರು. ಆ ಲಿಂಕ್ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ರಾಮನಗರ SP ಸಂತೋಷ್ ಬಾಬು ಅವರು ಚೈತನ್ಯ ಅವರನ್ನ ಸಂಪರ್ಕ ಮಾಡ್ತಾರೆ. ಯಾಕಂದ್ರೆ 2011ರ ಬ್ಯಾಚ್ ಮೇಟ್ಸ್ ಸಂತೋಷ್ ಬಾಬು ಹಾಗೇನೆ ಮಾಂಡಲಿಕ್ ಅವರು. ಬ್ಯಾಚ್ಮೇಟ್ ಮಾಂಡಲಿಕ್ ಮೂಲಕ ಸ್ಯಾಂಟ್ರೋ ಬಂಧನಕ್ಕೆ ಬಲೆಯನ್ನ ಬೀಸ್ತಾರೆ. ಇಲ್ಲಿಂದ ಸಂತೋಷ್ ಬಾಬು ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸ್ಯಾಂಟ್ರೋ ರವಿ ಅಹಮದಾಬಾದ್ನಲ್ಲಿರುವ ಬಗ್ಗೆ ಮಾಂಡಲಿಕ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಅಹಮದಾಬಾದ್ ಡಿಸಿಪಿ ಚೈತನ್ಯ ಮಾಂಡಲಿಕ್ಗೆ ಸಂತೋಷ್ ಬಾಬು ಅವರು ಈ ತರ ಇನ್ಫಾರ್ಮೇಶನ್ ಕೊಡ್ತಾರೆ. ತರ ಸ್ಯಾಂಟ್ರೋ ರವಿ ಅಂತ ಈತ ಗುಜರಾತ್ನಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಆತನನ್ನ ಬಂಧಿಸಲೇಬೇಕು ಅಂತ ಪರಿಸ್ಥಿತಿಲಿ ನಾವಿದ್ದೀವಿ. ಹಾಗಾಗಿ ಆತನನ್ನ ಹುಡುಕೊಡಿ ಅಂತ ಹೇಳಿ ಅಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಕೂಡಲೇ ಕ್ರೈಮ್ ಬ್ರಾಂಚ್ ಸಿಬ್ಬಂದಿಗೆ ಮಾಹಿತಿ ನೀಡಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿ ಪತ್ತೆ ಮಾಡಿ ಫೋಟೋವನ್ನ ಕಳಿಸ್ತಾರೆ ಚೈತನ್ಯ ಮಾಂಡಲಿಕ್ ಅವರು. ಯಾಕಂದ್ರೆ ಆತ ತನ್ನ ಲುಕ್ ಅನ್ನ ಚೇಂಜ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಆ ಸ್ಪೆಕ್ಸ್ ತೆಗೆದಿರ್ತಾನೆ, ಜೊತೆಗೆ ಆ ವಿಗ್ ಅನ್ನ ತೆಗೆದಿರ್ತಾನೆ. ಆತನನ್ನ ಪತ್ತೆ ಹಚ್ಚಿ ಫೋಟೋ ಕಳಿಸ್ತಾರೆ. ಸ್ಯಾಂಟ್ರೋ ರವಿಯ ಕಣ್ಣನ್ನ ನೋಡಿ ಹೌದು ಇವನೇ ಕನ್ಫರ್ಮ್ ಅಂತ ಹೇಳಿ ಸಂತೋಷ್ ಬಾಬು ಅವರು ಹೇಳ್ತಾರೆ ಚೈತನ್ಯ ಅವರಿಗೆ. ಅಷ್ಟರಲ್ಲಿ ಪುಣೆಯಿಂದ ಅಹಮದಾಬಾದ್ಗೆ ರೀಚ್ ಆಗಿರ್ತಾರೆ ಮೈಸೂರಿನ ಪೊಲೀಸರು. ಅಹಮದಾಬಾದ್ ಪೊಲೀಸರ ಸುಪರ್ದಿಯಲ್ಲಿದ್ದ ಸ್ಯಾಂಟ್ರೋನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ರಾಯಚೂರು SP ಹಾಗೇನೆ ರಾಮನಗರ SP, ಮೈಸೂರು ಪೊಲೀಸರು ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಫೈನಲಿ ಸ್ಯಾಂಟ್ರೋ ರವಿಯನ್ನ ಖೆಡ್ಡಾಗೆ ಬೀಳಿಸಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. 11 ದಿನಗಳ ಕಾಲ ಪೊಲೀಸರು ಏನು ಮಾಡ್ತಿದ್ದಾರೆ? ಈ ತರದೆಲ್ಲ ಸಹಜವಾಗಿ ಪ್ರಶ್ನೆಗಳು ಉದ್ಭವವಾಗಿತ್ತು. ರಾಜಕೀಯವಾಗಿನೂ ಒಂದಿಷ್ಟು ಸದ್ದು ಸುದ್ದಿ ಮಾಡ್ತಾ ಇತ್ತು. ಯಾಕೆ ಅವನನ್ನು ಅರೆಸ್ಟ್ ಮಾಡ್ತಿಲ್ಲ, ಯಾರು ಪ್ರಭಾವಿಗಳು ಆತನಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಪೊಲೀಸರ ಕಾರ್ಯಾಚರಣೆ ಇಲ್ಲಿ ನಿಜಕ್ಕೂ ಮೆಚ್ಚುವಂತದ್ದು. ಸೊ ಯಾರ ಲಿಂಕ್ ಇಂದ ಹೆಂಗ್ ಕಾರ್ಯಾಚರಣೆ ನಡೀತು, ಫೈನಲಿ ಖೆಡ್ಡಾಗ್ ಬೀಳ್ಸಿದ್ ಹೆಂಗೆ? ಖಂಡಿತ ಶರ್ಮಿತಾ, ಯಾಕಂದ್ರೆ 11 ದಿನ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ನಾನಾ ಕಸರತ್ತನ್ನು ನಡೆಸಿರ್ತಾರೆ. ಬೆಂಗಳೂರು ಮೈಸೂರು ಜಂಟಿಯಾಗಿ ಒಂದು ಕಾರ್ಯಾಚರಣೆ ಮಾಡಿದ್ರು ಸಹ ಆತನ ಸಣ್ಣ ಸುಳಿವು ಸಹ ಪೊಲೀಸರಿಗೆ ಪತ್ತೆ ಆಗಿರೋದಿಲ್ಲ. ಆದ್ರೆ ನಿನ್ನೆ ಏನು ಆತ ಒಂದು ಗುಜರಾತ್ ನಲ್ಲಿರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಮೈಸೂರು ಮತ್ತೆ ರಾಮನಗರ ಪೊಲೀಸರು ಪಡ್ಕೊಳ್ತಾರೆ. ಕೂಡಲೇ ಏನು ಆತನನ್ನ ಬೆನ್ನತ್ತಿ ಒಂದು ಪೊಲೀಸರ ತಂಡ ಒಂದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಮತ್ತೆ ಆಂಧ್ರ ತೆಲಂಗಾಣದಲ್ಲಿ ಸುತ್ತಾಟವನ್ನು ನಡೆಸಿದ ನಂತರ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿರ್ತಾರೆ. ಪುಣೆಯಲ್ಲಿ ಬೆಂಗಳೂರು ಏನು ರಾಜ್ಯ ಪೊಲೀಸರ ಒಂದು ತಂಡ ಇರಬೇಕಾದ್ರೆ ಆತ ಗುಜರಾತ್ ನಲ್ಲಿ ಇರುವಂತಹ ಒಂದು ಖಚಿತ ಮಾಹಿತಿ ರಾಮನಗರ SP ಅವರಿಗೆ ಸಿಗುತ್ತೆ. ಕೂಡಲೇ ಅಲ್ಲಿನ ಕ್ರೈಮ್ ಬ್ರಾಂಚ್ DCP ಆಗಿರುವಂತಹ ಒಂದು ಚೈತನ್ಯ ಮಾಂಡಲಿಕ್ ಅವರಿಗೆ ಒಂದು ಸಂಪರ್ಕ ಮಾಡಿ ಏನು ಸ್ಯಾಂಟ್ರೋ ರವಿ ಒಂದು ಅಹಮದಾಬಾದ್ ನಲ್ಲಿ ಇರುವ ಬಗ್ಗೆ ಒಂದು ಸುಳಿವನ್ನು ಕೊಡ್ತಾರೆ. ಅಲ್ಲಿನ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡಲೇ ಆತ ಇದ್ದಂತ ಒಂದು ಸ್ಥಳವನ್ನ ರೌಂಡ್ ಅಪ್ ಮಾಡಿ ಸ್ಯಾಂಟ್ರೋ ರವಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಆ ಒಂದು ಫೋಟೋವನ್ನ ಕ್ಲಿಕ್ ಮಾಡಿ ಏನು ಅಲ್ಲಿನ ಕ್ರೈಮ್ ಬ್ರಾಂಚ್ DCP ಗೆ ರವಾನೆ ಮಾಡಿದ್ರು. ನಂತರ ಅಲ್ಲಿಂದ ಏನು ರಾಮನಗರ SP ಸಂತೋಷ್ ಬಾಬು ಅವರಿಗೆ ಆ ಒಂದು ಫೋಟೋ ಬರುತ್ತೆ. ಆ ಒಂದು ಫೋಟೋವನ್ನ ಪರಿಶೀಲನೆ ಮಾಡಿದಾಗ ಆತ ಸಂಪೂರ್ಣವಾಗಿ ವಿಗ್ ಅನ್ನ ತೆಗೆದಿದ್ದ ಮತ್ತೆ ಸ್ಪೆಕ್ಸ್ ಅನ್ನು ಸಹ ತೆಗೆದಿರ್ತಾನೆ. ಆದ್ರೆ ಆತನ ಕಣ್ಣನ್ನ ನೋಡಿ ಅಬ್ಸರ್ವ್ ಮಾಡಿ ರಾಮನಗರ SP ಅವರು ಅಲ್ಲಿನ ಒಂದು ಕ್ರೈಮ್ ಬ್ರಾಂಚ್ DCP ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈತನೇ ಒಂದು ಸ್ಯಾಂಟ್ರೋ ರವಿ ಅಂತ ಹೇಳಿ ಖಚಿತಪಡಿಸಿದಾಗ ಕೂಡಲೇ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೂ ಸಹ ಒಂದು ಹಾಜರುಪಡಿಸಿದರೆ. ನಂತರ ಏನು ಪುಣೆಯಲ್ಲಿದ್ದಂತ ರಾಜ್ಯ ಪೊಲೀಸರ ಒಂದು ತಂಡ ಏನಿತ್ತು ಆ ಒಂದು ತಂಡ ಕೂಡಲೇ ಅಹಮದಾಬಾದ್ಗೆ ತೆರಳಿ ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಈಗಾಗಲೇ ಆತನನ್ನ ಬೆಂಗಳೂರಿಗೂ ಸಹ ಕರ್ಕೊಂಡು ಬಂದು ಈಗ ಮೈಸೂರಿನಲ್ಲಿ ಆತನನ್ನ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗಿದೆ. ಬಹುಶಃ ಏನು ಈ ಒಂದು ಪತ್ತೆ ಕಾರ್ಯಾಚರಣೆಗೆ ಪೊಲೀಸರು ಸಾಕಷ್ಟು ಒಂದು ಪ್ಲಾನಿಂಗ್ ಅನ್ನ ಮಾಡಿದ್ರು. 10 ದಿನ ಆದ್ರೂ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿದ್ದಂತ ಒಬ್ಬ ಆರೋಪಿ ಪೊಲೀಸರಿಗೆ ಒಂದು ಸಾಕಷ್ಟು ತಲೆನೋವನ್ನು ಉಂಟು ಮಾಡಿರ್ತಾನೆ. ಎಲ್ಲಿ ಹೋದ, ಎಲ್ಲಿದ್ದಾನೆ ಅನ್ನೋದು ಗೊಂದಲಗಳು ಸಹ ಸಾಕಷ್ಟು ಉಂಟಾಗಿತ್ತು. ಇದೇ ರೀತಿಯಾಗಿ ಪೊಲೀಸರು ಆತನನ್ನ ಪ್ರತಿಯೊಂದು ಮೂಮೆಂಟ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಆತ ಒಂದು ಗುಜರಾತ್ ನಲ್ಲಿ ಇರುವಂತದ್ದು ಕೊನೆಗೆ ಫೈನಲ್ ಆಗಿ ಕನ್ಫರ್ಮ್ ಆಗಿರುತ್ತೆ. ಈಗ ಪೊಲೀಸರು ಆತನನ್ನ ಅಲ್ಲಿಂದ ತಮ್ಮ ಏನು ಬಂಧನ ಮಾಡಿ ಈಗ ತಮ್ಮ ಸುಪರ್ದಿಗೆ ಪಡ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಸ್ಯಾಂಟ್ರೋ ರವಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ನಿಮಿಷ ಆಗ್ತಾ ಇದೆ, ಯಾವುದೋ ಒತ್ತಡ ಇದೆ ಅಂತ ಹೇಳಿ ಯಾವ ಒತ್ತಡವೂ ಇರಲಿಲ್ಲ. ನಮ್ಮ ಪೊಲೀಸರಿಗೆ ಸ್ವತಂತ್ರ ಒಂದು ಇದನ್ನು ಕೊಡಲಾಗಿತ್ತು. ಹಾಗಾಗಿ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಅವನ್ನ ಕರ್ಕೊಂಡು ಬರಬೇಕು, ವಿಚಾರಣೆಗೆ ಗುರಿಪಡಿಸಬೇಕು. ಮತ್ತು
ಅವನ ಕೃತ್ಯಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಹೇಳಲಾಗಿತ್ತು ಮತ್ತು ಅದೇ ಪ್ರಕಾರ ನಮ್ಮ ಪೊಲೀಸರು ಅವನ್ನ 11 ದಿನಗಳ ನಂತರ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಅವನ ತನಿಖೆ ನಡೀತದೆ, ಯಾವುದನ್ನು ಕೂಡ ಹೈಡ್ ಮಾಡೋದಿಲ್ಲ, ಅತ್ಯಂತ ಪಾರದರ್ಶಕವಾಗಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮತ್ತೆ ಬೆಂಗಳೂರು ವಿವಿಯಲ್ಲಿ ಸಂಚಾರ ಬಂದ್ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಂಗಳೂರು ವಿವಿ ಹಾಗೆಯೇ ನಾಗರಬಾವಿ ರಸ್ತೆ ಬಂದ್ಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಮರಿಯಪ್ಪನಪಾಳ್ಯ ಮಾರ್ಗ ಕ್ಲೋಸ್ಗೆ ಒತ್ತಾಯ ಕೇಳಿಬಂದಿತ್ತು. ಬಳಿಕ ಆ ರಸ್ತೆಯಲ್ಲಿ ಖಾಸಗಿ ವಾಹನಗಳಿಗೆ ಸಮಯವನ್ನ ನಿಗದಿ ಮಾಡಿದ್ರು. ಕಾರಣ ಏನು ಅಂದ್ರೆ ವಿವಿ ರಸ್ತೆಯಲ್ಲಿ ಪದೇ ಪದೇ ಅಪಘಾತಗಳು ನಡೀತಾ ಇತ್ತು, ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನೂ ಮಾಡಿದ್ರು. ಅದನ್ನು ಕ್ಲೋಸ್ ಮಾಡಬೇಕು, ಮಾರ್ಗವನ್ನ ಸಂಚಾರ ಬಂದ್ ಮಾಡಿ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಮತ್ತೆ ಖಾಸಗಿ ವಾಹನಗಳ ಓಡಾಟ ನಡೆಸದಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ನಾಗರಬಾವಿಯಿಂದ ವಿವಿ ರಸ್ತೆ ಸಂಪರ್ಕ ರಸ್ತೆ ಕ್ಲೋಸ್ಗೆ ಒತ್ತಾಯ ಕೇಳಿಬಂದಿತ್ತು. ಈ ಬಗ್ಗೆ ಪಾಲಿಕೆ ಮತ್ತೆ ಪೊಲೀಸ್ ಇಲಾಖೆಗೆ ಮನವಿಯನ್ನ ವಿವಿ ಮಾಡಿಕೊಂಡಿದೆ. ಈಗ 1 ತಿಂಗಳ ತನಕ ಕಾದು ನೋಡಿ ಬಳಿಕ ರಸ್ತೆ ಬಂದ್ ಮಾಡೋ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಪಸ್ನಲ್ಲಿ ಇತ್ತೀಚೆಗೆ ಬಿಎಂಟಿಸಿ ಬಸ್ ಹರಿದು ಶಿಲ್ಪಾ ಅನ್ನೋ ವಿದ್ಯಾರ್ಥಿನಿ ಮೃತಪಟ್ಟಿದ್ರು. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇವಾಗಲೇ ನೋಡಿರ್ಬೋದು ಮೇಡಮ್, ಅಂದರೆ ಈ ರೋಡಲ್ಲಿ ಕಾನ್ಸ್ಟೆಂಟ್ ಆಗಿ ಎವ್ರಿ ಡೇ ಸ್ಮಾಲ್ ಆಕ್ಸಿಡೆಂಟ್ ಆಗ್ತಾ ಇದೆ. ಅಂದರೆ ಬಂಪರ್ ಟು ಬಂಪರ್ ಆ ಥರ ಟ್ರಾಫಿಕ್ ಹೋಗ್ತಾ ಇದೆ. ಅದು ನಮ್ಮ ವಿದ್ಯಾರ್ಥಿಗಳು ತುಂಬ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ಅಂತ. ಅಂದರೆ ಎಲ್ಲರದ್ದು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಮ್ಮ ಕ್ಯಾಂಪಸ್ಸಲ್ಲಿರೋ ಫ್ಯಾಕಲ್ಟಿ ಆಗಿರ್ಬೋದು, ನಾನ್ ಟೀಚಿಂಗ್ ಆಗಿರ್ಬೋದು, ಎಲ್ಲರೂ ಹೊರಗಡೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ BBMPಗೂ ಲೆಟ್ರ್ ಹಾಕಿದ್ದೀವಿ, ಈ ಥರ ತೊಂದರೆ ಆಗ್ತಾ ಇದೆ, ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಹುಡುಕೊಳ್ಳಿ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಮುಂದೆ ಮಾಡಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಈಗ 1 ತಿಂಗಳ ತನಕ ವೇಟ್ ಮಾಡಿ ನೋಡಿ ತದನಂತರ ರಸ್ತೆ ಬಂದ್ ಬಗ್ಗೆ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು ಒಪ್ಕೊಂಡಿದ್ದಾರಾ? ಖಂಡಿತವಾಗಿ ಶ್ರಮಿತ, ವಿದ್ಯಾರ್ಥಿಗಳು ಹಾಗೂ ವಿಸಿಯಿಂದಲೇ ಈ ಒಂದು ಮನವಿ ಬಂದಿರುವಂತದ್ದು. ಯಾಕೆಂತ ಹೇಳಿದ್ರೆ ಮರಿಯಪ್ಪನ ಪಾಳ್ಯದಲ್ಲಿ ಹಿಂದೆ ಇದ್ದಂತಹ ರಸ್ತೆಯನ್ನ ಕ್ಲೋಸ್ ಮಾಡ್ಬೇಕು ಅಂತ ಒತ್ತಾಯ ಕೇಳಿ ಬಂದಿತ್ತು. ಸೊ ಅಂತಹ ಸಂದರ್ಭದಲ್ಲಿ ವಾಹನ ಸವಾರರು ಹಾಗೂ ಸ್ಥಳೀಯರಿಂದ ಒಂದು ಅಪೋಸ್ ಕೇಳಿ ಬಂದಿತ್ತು. ಸೊ ಹೀಗಾಗಿ ಅಲ್ಲಿ ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಿದ್ರು. ಸೊ ಅದೇ ರೀತಿ ಈಗ ನಾಗರಬಾವಿ ಕಡೆಯಿಂದ ಯೂನಿವರ್ಸಿಟಿಗೆ ಬರುವಂತಹ ರಸ್ತೆಯಲ್ಲೂ ಕೂಡ ಹೆಚ್ಚು ಅಪಘಾತಗಳು ನಡೆಯೋದಕ್ಕೆ ಶುರುವಾಗಿದೆ. ಹೀಗಾಗಿ ಇಲ್ಲೂ ಕೂಡ ಸಂಪೂರ್ಣವಾಗಿ ಇಡೀ ಒಂದು ರಸ್ತೆಯನ್ನೇ ಖಾಸಗಿ ವಾಹನಗಳು ಒಳಗಡೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಈಗ ವಿಸಿಯಿಂದ ಮುಂದಾಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ಈಗ BBMP ಕೇಳಿದೆ, ಆದ್ರೆ ಅವ್ರು ಇನ್ನೂ ಕೂಡ ರಿಪ್ಲೈ ಕೊಟ್ಟಿಲ್ಲ ಯಾವುದೇ ರೀತಿಯಾಗಿ. 15 ದಿನಗಳು ಕಳೆದಿದ್ದಾವೆ ಅವರು ಪತ್ರವನ್ನ ಬರೆದು, ಆದ್ರೆ ಯಾವುದೇ ರೀತಿಯಾಗಿ ರಿಪ್ಲೈ ಬಾರದಂತಹ ಕಾರಣಕ್ಕಾಗಿ ಇನ್ನೊಂದು 15 ದಿನ ಕಾದು ನೋಡಿ ಇಲ್ಲಿ ಇರುವಂತಹ ಸ್ಥಳೀಯರನ್ನ ಮನವೊಲಿಸಿ ಖಾಸಗಿ ವಾಹನಗಳು ಬರದಂತೆ ಸಂಪೂರ್ಣವಾಗಿ ಕ್ಲೋಸ್ ಮಾಡೋಕೆ ಒಂದು ಸಿದ್ಧತೆಗಳನ್ನ ಈಗ ಯೂನಿವರ್ಸಿಟಿ ಮಾಡ್ಕೊಳ್ತಿರುವಂತದ್ದು. ಆದ್ರೆ ಸ್ಥಳೀಯರು ಕೂಡ ಇನ್ನು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಯಾಕೆಂತ ಹೇಳಿದ್ರೆ ಯೂನಿವರ್ಸಿಟಿ ರಸ್ತೆ ತುಂಬಾನೇ ಈಸಿಯಾಗಿ ಮೈಸೂರು ರಸ್ತೆಗೆಲ್ಲ ಕನೆಕ್ಟ್ ಆಗುವಂತದ್ದು, ಈ ಕಡೆ ನಾಗರಬಾವಿ ಮತ್ತೆ RR ನಗರ್ ಸೈಡ್ ಬರುವಂತವ್ರಿಗೆಲ್ಲರಿಗೂ ಕೂಡ. ಆದ್ರೆ ಈಗ ಏಕಾಏಕಿ ಈ ಒಂದು ರಸ್ತೆ ಕ್ಲೋಸ್ ಆದ್ರೆ ಅಲ್ಲಿ ವಾಹನ ಸವಾರರಿಗೆ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಇಂದ ಬರ್ಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿನ ಸ್ಥಳೀಯರು ಇನ್ನೂ ಕೂಡ ಈ ಒಂದು ರಸ್ತೆಯ ಒಂದು ಬಂದ್ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೊ ಯೂನಿವರ್ಸಿಟಿ ವಿಸಿ ಅವರು ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ ಶರ್ಮಿತಾ. ಥ್ಯಾಂಕ್ ಯು ಹಂಸಶ್ಯಾಮಲ ಈ ಕ್ಷಣದ ಅಪ್ಡೇಟ್ಸ್ಗೆ. ನಾಳೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸಂಭ್ರಮ. ಕೆಲವರು ಇವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ವರ್ಷದ ಮೊದಲ ಸಂಕ್ರಾಂತಿ ಸುಗ್ಗಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರಾಗಿದೆ. ಭಾನುವಾರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತಿನಿಂದಲೇ ಸಿಟಿ ಮಂದಿ ಖರೀದಿಗೆ ಮುಗಿಬಿದ್ದಿದ್ದಾರೆ. KR ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿದೆ. ಕಬ್ಬು, ಎಳ್ಳು, ಬೆಲ್ಲ, ಸಿಹಿಗೆಣಸು, ಕಡಲೆಕಾಯಿ, ಅವರೆಕಾಯಿ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿದ್ದಾರೆ. ಇನ್ನು ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಜನರು ಭರ್ಜರಿಯಾಗಿ ವ್ಯಾಪಾರ ವಹಿವಾಟನ ನಡೆಸ್ತಾ ಇದ್ದಾರೆ. ಸದ್ಯ ನಾನೀಗ ನಗರದ KR ಮಾರುಕಟ್ಟೆಯಲ್ಲಿ ಇದ್ದೀನಿ. KR ಮಾರುಕಟ್ಟೆಯಲ್ಲಿ ನೋಡ್ತಾ ಇರಬಹುದು
ಯಾವ ರೀತಿಯಾದಂತಹ ಜನಸ್ತೋಮ ಇದೆ. ಒಂದ್ ಕಡೆ ವ್ಯಾಪಾರ ಮಾಡ್ತಾ ಇರುವಂತರು, ಮತ್ತೊಂದ್ ಕಡೆ ಗ್ರಾಹಕರು ಭರ್ಜರಿಯಾಗಿ ಈ ಒಂದು ಹಬ್ಬ ಏನಿದೆ, ಹಬ್ಬಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳು, ಅದರಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ಅಂತಂದ್ರೆ ತುಂಬಾ ಅವಶ್ಯಕವಾಗಿ ಬೇಕಾಗೋದು ಅಂತಂದ್ರೆ ಕಬ್ಬು, ಕಡ್ಲೆಕಾಯಿ, ಜೊತೆ ಗೆಣಸು, ಅವರೆಕಾಯಿ, ಹೂ, ಇವುಗಳ ಒಂದು ಖರೀದಿಯಲ್ಲಿ ಜನರು ಭರ್ಜರಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇನ್ನ ರೇಟ್ಗಳು ಕೊಂಚ ಏರಿಕೆ ಆಗಿರುವಂತದ್ದು. ಕಳೆದ ಒಂದು ಹಬ್ಬಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಅಷ್ಟಾಗಿ ನಮಗೆ ವ್ಯಾಪಾರಗಳು ಕಡಿಮೆ, ಇದಕ್ಕಿನ್ನ ಡಬಲ್ ಆಗಿ ಜನ ಬರ್ತಾ ಇದ್ರು ಅನ್ನುವಂಥದ್ದು ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇದ್ರು. ಇನ್ನ ರೇಟ್ ಅನ್ನ ನೋಡೋದಾದ್ರೆ ಸ್ವಲ್ಪ ಹೆಚ್ಚಿನ ಬೆಲೆಗಳೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನಕಾಂಬರ ಹೂಕ್ಕೆ 1 ಕೆಜಿಗೆ 1000 ರೂಪಾಯಿ ಇದೆ. ಇನ್ನ ಕಾಕ್ತಾ ಹೂವು ಏನಿದೆ, ಕಾಕ್ತಾ ಹೂಗೆ ಸುಮಾರು 700 ರೂಪಾಯಿ ಕೆಜಿ ಇದೆ. ಇನ್ನ ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿ ಸೇಲ್ ಆಗ್ತಾ ಇರುವಂತದ್ದು. ಇನ್ನ ಕಬ್ಬೇನಿದೆ, ಕಬ್ಬಿಗೆ ಜೋಡಿಗೆ 100 ರೂಪಾಯಿ ಇದೆ. ಇನ್ನ ಕಡಲೆಕಾಯಿ 1 ಕೆಜಿಗೆ 120 ರೂಪಾಯಿ. ಇನ್ನ ಗೆಣಸು 40 ರೂಪಾಯಿ ಇದೆ ಕೆಜಿಗೆ. ಬೇಕಾದಂತಹ ಕಬ್ಬು ಗೆಣಸೇನಿದೆ, ಸೊ ಈ ರೇಟ್ಗಳು ಮಾತ್ರ ಸ್ವಲ್ಪ ಕೊಂಚ ಏರಿಕೆ ಇದೆ ಅಂತ ಹೇಳ್ಬೋದು. ಕಡಲೆಕಾಯಿ 120 ರೂಪಾಯಿ ಇದೆ ಕೆಜಿಗೆ. ಸೊ ಗ್ರಾಹಕರು ಕೂಡ ಒಬ್ರು ಇದ್ದಾರೆ, ವ್ಯಾಪಾರಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗೋಣ. ಸರ್, ಕಳೆದ ಹಬ್ಬಕ್ಕೆ ಹೋಲಿಸ್ಕೊಂಡೆ ಹೇಗಿದೆ ರೇಟ್ಗಳೆಲ್ಲವೂ ಕೂಡ? ಸರ್, ಕಳೆದ ಹಬ್ಬಕ್ಕೋಸ್ಕರ ಈಗ ಪರವಾಗಿಲ್ಲ ಸರ್, ಇದು ಹಬ್ಬ ಕಳೆದ ಹಬ್ಬದಲ್ಲಿ ಒಂದ್ ಸ್ವಲ್ಪ ರೇಟ್ ಇತ್ತು, ಇವಾಗ ನಾರ್ಮಲ್ ಇದೆ. ಸ್ವಲ್ಪ ರೇಟ್ ಜಾಸ್ತಿ, ರೇಟ್ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ. ಕನಕಾಂಬರ ಬಂದು 1250 ರೂಪಾಯಿ ಆಗಿದೆ, ಕಾಕಡ ಬಂದು 800 ರೂಪಾಯಿ ಆಗಿದೆ, ರೋಜಾ ಬಂದು 400 ರೂಪಾಯಿ ಆಗಿದೆ, ಸಾಮಂತಿಗೆ ಬಂದು 350 ರೂಪಾಯಿ ಆಗಿದೆ, ಗಣಗ್ಲೆ ಬಂದು 400 ರೂಪಾಯಿ ಇದೆ, ಅದು ಗಣಗ್ಲೇನು. ನೀಲಾಂಬರ ಬಂದು ಅದು 800 ರೂಪಾಯಿ ಇದೆ ಸರ್, 800 ರೂಪಾಯಿ ಇದೆ. ವರ್ಷದ ಮೊದಲ ಹಬ್ಬ, ಜೊತೆಗೆ ಈ ಅಯ್ಯಪ್ಪ ಮಾಲಾಧಾರಿಗಳು ಜಾಸ್ತಿ ಸರ್, ಅಯ್ಯಪ್ಪ ಮಾಲಾಧಾರಿಗಳೇ ಜಾಸ್ತಿ, ಜೊತೆಗೆ ವರ್ಷದ ಹಬ್ಬ. ಈ ದನಗಳಿಗೆಲ್ಲ ಕಿಚ್ಚಾಯಿಸ್ತಾರಲ್ಲ, ಅದಕ್ಕೂ ತಗೊಂಡು ಹೋಗ್ತಾ ಇರ್ತಾರೆ, ಆ ಹಾರಗಳೆಲ್ಲ ಇದು ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ಸರ್. ಇದು ವ್ಯಾಪಾರಿಗಳು ಹೇಳ್ತಿರೋದು. ಕಳೆದ ಈ ಹಿಂದಿನ ಹಬ್ಬಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಹಬ್ಬದಲ್ಲಿ ಅಷ್ಟಾಗಿ ರೇಟ್ಗಳಿಲ್ಲ, ಹೂವಿನ ದರ ಹೆಚ್ಚಿನ ರೇಟ್ ಇದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇರುವಂತದ್ದು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವರ್ಷದ ಮೊದಲ ಹಬ್ಬವನ್ನ ಭರ್ಜರಿಯಾಗಿ ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಭರ್ಜರಿಯಾದಂತಹ ವ್ಯಾಪಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.